ಸರ್ ಕೆ ಎಲ್ ರಾಹುಲ್ ಅಂತೂ ಸೆನ್ಸಿಬಲ್ ಬ್ಯಾಟಿಂಗ್ ಆಡಿದ್ರು. ಪಿಚ್ನ ಅನಲೈಸ್ ಮಾಡಿ ಬಾಲ್ ನಿಂತು ಬರ್ತಾಯಿದ್ರು, ಒಳ್ಳೆ ಪಾರ್ಟ್ನರ್ಶಿಪ್ ಕಟ್ಟಿದ್ರು ಸ್ಟೆಪ್ಸ್ ಜೊತೆ. ಅನ್ಬಿಲಿವಬಲ್ ಬ್ಯಾಟಿಂಗ್ ಅವ್ರದ್ದು. ಬಟ್ ಅದರ್ ಸೈಡ್ ವಿಕೆಟ್ಸ್ ಹೋಗ್ತಾಯಿದ್ರು ಕೂಡ ನಿಂತು ಆಡಿದ್ದಾರೆ, ಒಳ್ಳೆಯದು. ಸೋತಿದ್ದೀವಿ ನಮ್ಮ ಕಡೆ RCB ಅವರು, ಬಟ್ ಪರವಾಗಿಲ್ಲ. ಕೆ ಎಲ್ದಂತೂ ಕ್ಲಾಸಿಫೈಡ್ ಬ್ಯಾಟಿಂಗ್ ನೋಡಿದ್ವಿ, ತುಂಬ ಖುಷಿ ಆಯಿತು. ಸರ್ ಅದು 50-50 ಚಾನ್ಸ್ ಇತ್ತು ಸರ್. ಪಾಪ ರಜತ್ ಪಡಿದಾರು ಆ್ಯಸ್ ಎ ಕ್ಯಾಪ್ಟನ್ ಅವ್ರು ಏನು ಎಫರ್ಟ್ ಹಾಕಬೇಕೋ ಹಾಕಿದ್ರು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಮ್ಯಾಚು ಗೆಲ್ತೀವಿ ಅನ್ನೋದಿಲ್ಲ. ಹೋಮಲ್ಲಿ 50-50 ರೆಕಾರ್ಡ್ಸ್ ಇದೆ, ಪರವಾಗಿಲ್ಲ. ಇನ್ನೂ ಮ್ಯಾಚಸ್ ಇದೆ, ನೋಡ್ತೀವಿ. ಬಟ್ ಒಂದು ಖುಷಿ ಏನಂದರೆ ಈ ವರ್ಷ RCBಲಿ ಬ್ಯಾಟಿಂಗು ತುಂಬ ಸೆನ್ಸಿಬಲ್ ಆಗಿ ಆಡ್ತಿದ್ದಾರೆ. ಯಾಕಂದರೆ ಅರ್ಲಿ ವಿಕೆಟ್ಸ್ ಬಿತ್ತು ಅಂದ್ಬಿಟ್ಟು ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗ್ತಿಲ್ಲ, ಎಲ್ಲ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಲಿಯಮ್ ಲಿವಿಂಗ್ಸ್ಟನ್ ಅವರು ಸ್ವಲ್ಪ ನೋಡ್ಕೊಂಡು ಸೆನ್ಸಿಬಲ್ ಆಗಿ ಬ್ಯಾಟಿಂಗ್ ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ RCBಗೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಥ್ಯಾಂಕ್ ಯು. ಇನ್ನು ಲೀಗಲ್ಲಿ 9 ಮ್ಯಾಚ್ ಇದೆ, 9ರಲ್ಲಿ 5 ಬೇಕಿರೋದು. ಎಲ್ಲರೂ ಕಾಮಾಗಿ ಗೆಲ್ಲೋದಕ್ಕೆ ಟ್ರೈ ಮಾಡ್ತೀವಿ. ಸರ್ ಈ ಮ್ಯಾಚ್ ಡೆಫಿನೆಟ್ ಆಗಿ RCB ಗೆಲ್ಲುತ್ತಾರೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಬಂದೆ. ಫುಲ್ ಹೈಪ್ಡ್ ಆಗಿ ವೀಡಿಯೋ ಎಲ್ಲ ಮಾಡ್ಕೊ ಬಂದೆ. ಆದರೆ ಹೇಗಿದ್ರು ಸೋತರು. ಆದರೆ ಇಲ್ಲಿ ಇರೋದು ಎಲ್ಲರೂ ಫ್ಯಾನ್ಸು RCBಗೆ ಡೆಫಿನೆಟ್ ಆಗಿ ಸಪೋರ್ಟ್ ಮಾಡ್ತಾರೆ. ಈಗ ಇವತ್ತಿನ ರಿಸಲ್ಟ್ಸ್ಗೆ ನಾನು ಹೋಗ್ಬಿಟ್ಟು ಡೋನೆಟ್ ತಿಂತೀನಿ ಮನೆಯಲ್ಲಿ ಆರಾಮಾಗಿ. ಆದರೆ RCBನೇ ಎಲ್ಲ ಯಾವತ್ತು ವಿನೋದು. ಈ ಸಲ ಕಪ್ ನಮ್ಮದೇ. ಸಪೋರ್ಟ್ ಮಾಡ್ತಿದ್ದೆ, ಇಲ್ಲಿ ಇರೋದು ಎಲ್ಲರೂ ಜನದ ಸಪೋರ್ಟ್ ಇರುತ್ತೆ RCBಗೆ. ಥ್ಯಾಂಕ್ ಯು. ಒಂದೊಂದು ಮಾತು, ಈ ಸಲ ಕಪ್ ನಮ್ಮದೇ. ಒಂದು ಮ್ಯಾಚ್ ಸೋತಿರ್ಬೋದು, ಬಟ್ ನೆಕ್ಸ್ಟ್ ಮ್ಯಾಚ್ ನಮ್ಮದೇ. Nice match, good effort. Next time, maybe next match. बहुत इंजॉय किया और बहुत अच्छा रखा. और विराट कोहली वो बात कर कहे ये साल कप नम दे. ये साल कप नम दे. ये साल का आप नाम दे. KL ರಾಹುಲ್ ಅವರು ತುಂಬ ಚೆನ್ನಾಗಿ ಆಡಿದ್ರು. RCB ಸೋತಿದ್ರು, ನಮ್ಮ ಕನ್ನಡ ಹುಡುಗ ತುಂಬ ಚೆನ್ನಾಗಿ ಆಡಿ, ತುಂಬ ಇಷ್ಟ ಆಯಿತು ನಮಗೆ. ಆಮೇಲೆ ಕ್ಯಾಚ್ ಬಿಟ್ಟಿದ್ದು ಅದು ಮೇನ್ ಪಾಯಿಂಟ್. ಆ್ಯಕ್ಚುಲಿ ಅಲ್ಲಿಂದನೇ ನಾವು ಸೋತ್ಕೊಂಬಂದಿದ್ದು. ಸ್ಟಾರ್ಟಿಂಗ್ ತುಂಬ ಚೆಂದ ಆಟ ಆಡಿದ್ರು, 4-6 ತುಂಬ ಚೆನ್ನಾಗಿ ಕೊಟ್ಟರು. ಈವನ್ ವಿಕೆಟ್ಸ್ ಕೂಡ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ತೆಗೆದ್ರು. ಏನಾಗಲಿ, ನಾವು ಯಾವಾಗಲೂ RCB ಫಾನ್, ಫಾರ್ ಎವರ್ RCB. ಈ ಸಲ ಕಪ್ ನಮ್ಮದೇ. ಹೌದು, ಕೊಹ್ಲಿಯಿಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ ಪರವಾಗಿಲ್ಲ. ನಮ್ಮ ಕೊಹ್ಲಿ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಆಡ್ತಾರೆ. ನಮ್ಮ RCB ಯಾವಾಗಲೂ ಈ ಸಲ ಕಪ್ ನಮ್ಮದೇ ಅನ್ನೋದು ಯಾವಾಗಲೂ ಇರುತ್ತೆ. ನಮಗೆ 2025 ಈಸ್ ಆರ್ ಕಪ್. ಈ ಸಲ ಕಪ್ ನಮ್ಮದೇ. ಹೌದು 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 ಫ್ಯಾನ್ ಪ್ರೆಷರ್ ಇರ್ಬೋದು. ನಾವೆಲ್ಲ ತುಂಬ ಜಾಸ್ತಿ ಕ್ರೌಡ್ ಇರೋದ್ರಿಂದ ಪ್ರೆಷರ್ ಇರ್ಬೋದು, ಬಟ್ ಅದನ್ನು ಸಪೋರ್ಟಿವ್ ಆಗಿ ತೊಗೋಬೇಕು. ಗೊತ್ತಿಲ್ಲ ಆ್ಯಕ್ಚುಲಿ ಯಾಕೆ ಹೋಮ್ ಗ್ರೌಂಡಲ್ಲಿ ಸೋಲ್ತಾರೆ ಜಾಸ್ತಿ ಅಂತ ಹೇಳಿಬಿಟ್ಟು. ಇನ್ನು ನಮ್ಮ ಕಡೆ ಇಲ್ಲ, ನಮ್ಮ ವಾಸ್ತು ಸರಿ ಇಲ್ವೇನೋ ಗೊತ್ತಿಲ್ಲ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಸೊ ಥ್ಯಾಂಕ್ ಯು. ಈ ಸಲ ಕಪ್ ನಮ್ಮದೇ, ಯಾರೂ ಇಲ್ಲ. RCB ಈ ಸಲ ಕಪ್ ನಮ್ಮದೇ. ಸಾರ್ ಯಾಕೆ ಹೇಳ್ತೀರಾ ಸರ್? ಎಸ್ಸಲಿ ಅಂತ ಸೈಕ್ ಮಾಡ್ತೀರಿ ಏನ್ರಿ ಮೀಡಿಯಾ? ಸೋತು ಪದೇ ಇದೇ ಮಾಯ್ತಲ್ಲ ಅಣ್ಣ. ಗೆಲ್ಸೋಣ ಒಂದ್ಸಲಿ, ಕಪ್ ನಮ್ದೆ. ಎಲ್ಲೈತೆ ಕಪ್ಪು ಅದು ತೋರ್ಸ್ರಿ ದಯವಿಟ್ಟು. ಬೇಜಾರಾದ್ರು ಸತ್ರು RCB, ಹತ್ರು RCB, ಇದ್ರು RCBನೇ. ಜೈ RCB. ಚೆನ್ನಾಗಿತ್ತು, ಬಟ್ ಆಕ್ಚುಲಿ ಡೆಲ್ಲಿಗೆ ಸಪೋರ್ಟ್ ಮಾಡಕ್ ಬಂದಿದ್ದೆ ಬಿಕಾಸ್ ಐ ಲವ್ KL ರಾಹುಲ್. ಅದಕ್ಕೆ ನಮ್ಮ ನಾಡು ಕರುನಾಡು, ಅಭಿಮಾನಿಗಳ ಬೀಡು ನಮ್ಮ ಬೆಂಗಳೂರು. ಜೈ RCB. ಮ್ಯಾಚ್ ಅಂತೂ ತುಂಬ ಅದ್ಭುತವಾಗಿತ್ತು. ಎಲ್ಲರೂ ಒಳ್ಳೆ ಪ್ರದರ್ಶನ ಕೊಟ್ಟರು. KL ರಾಹುಲ್ ಅಂತೂ ನಮ್ಮ ಬೆಂಗಳೂರು ಹುಡುಗ RCB ಮೇಲೆ ಗೆದ್ರೂ ಒಳ್ಳೆ ಪ್ರದರ್ಶನ ಕೊಟ್ಟರು. ಲಾಸ್ಟಲ್ಲಿ ಒಂದು ಸಿಗ್ನೇಚರ್ ಸ್ಟೈಲಲ್ಲಿ ಒಂದು ಮೂವ್ ಕೊಟ್ಟರು ಗೆದ್ದಿದ್ದಾದ್ಮೇಲೆ. ಅದಂತೂ ನಮ್ಮ RCB ಅವ್ರು ಯಾವತ್ತೂ ಮರೆಯೋಂಗಿಲ್ಲ. ಡೆಲ್ಲಿನಲ್ಲಿ ಹೋದಾಗ ವಿರಾಟ್ ಕೊಹ್ಲಿ ನಮ್ಮ ಬ್ಯಾಟ್ಸ್ಮನ್ಸ್ ಅದೇ ಥರ ರಿಟರ್ನ್ ಆಗಿ ಕೊಟ್ಬಿಟ್ಟು ಬರಬೇಕು. ಅದನ್ನಂತೂ ನಾವು ನಿದ್ದೆ ಬರಲ್ಲ ಇವತ್ತು ನನಗೆ. ರಾಹುಲ್ ಮಾಡಿದ್ದು ಸಿಗ್ನೇಚರ್ ಸ್ಟೈಲ್ ಅದು. ಬೊಮ್ಮಟಾಗಿ ಆಡಿದ್ರು, ಬಟ್ ಈಸ್ ಅ ವೆರಿ ಗುಡ್ ಬ್ಯಾಟ್ಸ್ಮನ್ಸ್. ಒಳ್ಳೆ ಪ್ರದರ್ಶನ ಕೊಟ್ಟರು. ಥ್ಯಾಂಕ್ ಯು. ನೋಡಿದ್ವಿ, ಬಟ್ ಸೋ ಡಿಸಪಾಯಿಂಟೆಡ್. ಬಟ್ ವಿ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ಈ ಸಲ ಕಪ್ ನಮ್ಮದೇ. ಏನ್ ಸೋಲಲ್ಲ ಅಣ್ಣ, ಈ ಸಲ ಕಪ್ ನಮ್ದೇ ಕಂಪಲ್ಸರಿ. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ಮದೇ. KL ರಾಹುಲ್ ಹೇಗೆ ಆಡ್ದ ಇವತ್ತು?
ಆರ್ ಸಿ ಬಿಗೆ ಮುಖಭಂಗ ಆಯಿತು. ಇಂಥ ಪ್ಲೇಯರ್ಗೆ 25 ಕೋಟಿ ಕೊಟ್ಟು ತಗೊಳ್ಳೋದು ಬಿಟ್ಟು ಕರ್ನಾಟಕದಲ್ಲಿ ಚಿನ್ನಸ್ವಾಮಿಯಲ್ಲಿ KL ರಾಹುಲ್ ಕೋಟೆ ಇದು ಚಿನ್ನಸ್ವಾಮಿ. ಹೇಗಾಡ್ದು ಆರ್ ಸಿ ಬಿಗೆ ಮುಖಭಂಗ ಆಗಿದೆ. ಫ್ರಾಂಚೈಸಿಗೆ ಕನ್ನಡಿಗರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕಿಲ್ಲಿ. ಹೇಗಾಡ್ದ ತೋರಿಸ್ತಾ ಇಲ್ಲ ಪವರ್ ಇವತ್ತು ಹೇಗಂತ. ಇದು KL ರಾಹುಲ್ ತಾಕತ್ತಂದರೆ. ನಮ್ಮ ಕನ್ನಡಿಗ KL ರಾಹುಲ್ ಅವರು ಆಡಿದ್ದಾರೆ. ಕರ್ನಾಟಕದವನೇ, ಕನ್ನಡದ ಮಣ್ಣು, ಕನ್ನಡದ ನೀರು ಇವತ್ತು ಅದೇ ಗೆಲುವಿಗೆ ಕಾರಣ ಆಗಿದೆ. ರಾಹುಲ್ ಜಿಂದಾಬಾದ್. ಯಾವ್ದು ನಮ್ಮ ಕನ್ನಡಿಗನಲ್ರಿ, RCB ಅನ್ನೋದು ಯಾವ್ರು ನಮ್ಮ ಕನ್ನಡ ಸಲಗೇನಲ್ಲ ಅನ್ನೋದು. ಕನ್ನಡಿಗನ 93 ರನ್ ಹೊಡಿತಾನಲ್ಲ ಈ ಗ್ರೌಂಡಿಂದ ಏನಂತ ಸ್ಪಷ್ಟ ಮಾಹಿತಿ ಅದ ಅವ್ರಿಗೆ. ಹೋಮ್ ಗ್ರೌಂಡು ಇಲ್ದು ಏನಂತ ಎಲ್ಲ ಪ್ರತಿಯೊಂದು ಗೊತ್ತದ ಅವ್ರಿಗೆ. ಹಂಗಾಗಿ ಅವ್ರು ಉತ್ತಮ ಆಟಗಾರ. ಆ್ಯಕ್ಚುಲಿ ಅವ್ರಿಗೆ ಖರೀದಿ ಮಾಡ್ಬೇಕಾಗಿತ್ತು RCB. ನಮ್ಮ ಕರ್ನಾಟಕದವನಿಗೆ 20 ಕೋಟಿ ತರ ಆದ್ರೆ ನಮ್ಮ ಬೀಟ್ ಮಾಡ್ಬೇಕಾಗಿತ್ತು. 14 ಕೋಟಿಗೆ ಹೋದ್ರು, ಅವ್ರನ್ನ ಬೀಟ್ ಮಾಡಿ ಖರೀದಿ ಮಾಡಲಿಲ್ಲ. ಅದು ಭಾಳ ತಪ್ಪದು. ಸೊ ತೊಗೋಬೇಕು, ಕನ್ನಡಿಗರು ಹೆಚ್ಚು ಮಾಡ್ಬೇಕು. ಎಲ್ಲ ಸ್ಟೇಟ್ನವರು ಅವ್ರವ್ರ ಆಟಗಾರನ್ನ ಹೆಚ್ಚು ಮಾಡಿದ್ದಾರೆ. ಹಂಗಾಗಿ ನಮ್ಮ ಕರ್ನಾಟಕದವ್ರನ್ನ ಹೆಚ್ಚು ಮಾಡ್ಕೋಬೇಕಿದೆ. ಯಾವುದೇ ಪ್ಲೇಯರ್ ಬರದೇ ಇರಲಿ ಪರವಾಗಿಲ್ಲ. ಸೋತ್ರ ಗೆದ್ರು ನಾವು RCBನೇ. 60 ಸಲ ಸೋತ್ರ RCBನೇ ಅಷ್ಟೇ. ನಾವು ಗೆದ್ರು ಸೋತ್ರು ಅಂಕಲ್ ಮಕ್ಳಿಗೆ ಹೇಳೋದು ಒಂದೇ, ಈ ಸಲ ಕಪ್ ನಮ್ಮದೇ.